ತಪ್ಪಿಸ್ಕೊಳಕ್ಕೆ ಎಷ್ಟೋ ಪ್ರಯತ್ನ ನನ್ನ ಕೊಟ್ಟು ನನ್ನ ಪ್ರಾಣನ್ನೇ ಹಾಳು ಮಾಡ್ಬಿಟ್ಟ ಸರ್. ಪ್ರಾಣನ್ನೇ ಹಾಳು ಶಿಕ್ಷೆ ಆಗ್ಬೇಕು. ಅಯ್ಯ ಪರವಾಗಿಲ್ವೇ? ನನ್ನ ಹೆಸರನ್ನ ಚೆನ್ನಾಗಿ ನೆನ್ಪಿಟ್ಕೊಂಡಿದ್ಯಾ? ನಮ್ಮ ಮನೆಗೆ ಇದುವರೆಗೂ ಯಾವ ಪೊಲೀಸ್ ಬಾಯಿನೂ ಬಂದಿಲ್ಲ. ಆಯ್ಸ್ ಮುಗಿದ್ರೆ ಹುಡುಕೊಂಡು ಯಮ ಬರ್ತಾನೆ. ತಪ್ಪು ಮಾಡಿದ್ರೆ ಅವ್ರನ್ನ ಹುಡ್ಕೊಂಡು ಈ ಅಯ್ಯ ಬರ್ತಾನೆ. ಅದ್ ತಪ್ಪು ಮಾಡ್ದವ್ರಿಗೆ ತಾನೆ. ನಾನ್ ಯಾವ ತಪ್ಪು ಮಾಡಿಲ್ವಲ್ಲ. ನೀನ್ ಮಾಡಿರೋ ತಪ್ಪಿಗೆ ಒಬ್ಬ ಅಮಾಯಕ ಹೆಣ್ಣು ಸ್ಟೇಟ್ಮೆಂಟ್ ಕೊಟ್ಟು ಸತ್ತಿದ್ದಾಳೆ. ನಡಿ ಸ್ಟೇಷನ್ಗೆ. ನನ್ ಸ್ಟೇಷನ್ಗೆ ಕರ್ಕೊಂಡು ಹೋದಿರ್ಲೆ, ಮೊದಲು ನಿನ್ ಮನೆಯಿಂದ ಆಚೆ ಹೋಗ್ತೀಯ ನೋಡು. ನೀನಾಗೆ ಬರ್ತೀಯಾ ಇಲ್ಲ ಸತ್ಯಭಾಮಿ ಸತ್ಯಭಾಮಿ ಕೋಪವೇನಿ ನನ್ನಲ್ಲಿ ಏನ್ರಿ ಇವತ್ತು ಇಷ್ಟೊಂದು ಖುಷಿಯಾಗಿದ್ದೀರಲ್ಲ? ಅಂಡರ್ ವರ್ಲ್ಡ್ ಡಾನು ದಾವೂದ್ ಇಬ್ರಾಹಿಂ ನ ಹಿಡಿದು ಬಿಟ್ಟಿದ್ದೆ. ಜಸ್ಟ್ ಬ್ಯಾಡ್ ಟೈಮ್ ಲೆಫ್ಟ್ ಲೆಗ್ ಅಲ್ಲಿ ಮಿಸ್ ಆಗುತ್ತೆ. ಆ ಖುಷಿಗೆ ಅರ್ಧ ಕೆಜಿ ಅಲ್ವಾ ಅರ್ಬಳು ಹೂವ ತಂದ್ಬಿಡ್ತೀನಿ. ನೀವು ಸುಳ್ಳು ಹೇಳ್ತಾ ಇದ್ದೀರಾ? ನಿಮಗ್ ಪ್ರಮೋಷನ್ ಸಿಕ್ಕಿದೆ ಅಲ್ವಾ? ಮೋಷನ್ ಆಗಿನೇ 3 days ಆಯ್ತು. ಪ್ರಮೋಷನ್ ಬಗ್ಗೆ ಹೇಳ್ತಿಲ್ಲ. ಇವತ್ತು ನಮ್ಮ ವೆಡ್ಡಿಂಗ್ ಆನಿವರ್ಸರಿ ಅಲ್ವಾ? ಹೌದು ರೀ. ಬರೀ ಹೌದ್ರಿ ಅಂತ ರಾಗ ಹೇಳ್ತಾ ಇದ್ದಲ್ಲ. ಇವತ್ತು ನಾವೇನ್ ಮಾಡ್ಬೇಕು? ಹೆಂಗೆಲ್ಲ ಇರ್ಬೇಕು? ಹೆಂಗೆಲ್ಲ ಉಳ್ಳಾಡಿ ಮಾಡ್ಬಿಡೋಣ ಬಾ. ನೀವೇನ್ ಬೇಕಾದ್ರೂ ಮಾಡಿ, ಆದ್ರೆ ಮುಟ್ಟದೆ ಮಾಡಿ. ಅಯ್ಯನ್ನೇ ಮುಟ್ಟಿದೆ ಮುಟ್ಟಿದೆ ಹೆಂಗೆ ಅಪ್ಪ ಅಂತಂದ್ರ? ನೀವ್ ಮದ್ವೆಗ್ ಮುಂಚೆ ಎಂತೆಂತ ಆಟಗಳು ಆಡಿರಲ್ಲ. ನಾನ್ ಮದ್ವೆ ಆಗಿ 2 ವರ್ಷ ಆಯ್ತು. ಒಂದು ಟೆಸ್ಟ್ ಪ್ಲೇನು ಇಲ್ವಲ್ರ?
ನಾವಿಬ್ರು ಚೆನ್ನಾಗಿರ್ಬೇಕು ಅಂದ್ರೆ ಆನಂದರಾಮ್ ಶಾಸ್ತ್ರಿಗಳು ಏನೇನ್ ಹೇಳಿದ್ರು ಅಂತ ಸ್ವಲ್ಪ ಏನ್ ಹೇಳ್ದ? ಜ್ಞಾಪಿಸ್ಕೊಳ್ಳಿ. ಏನ್ ಹೇಳ್ದ ನನ್ ಮಗ? ಆಹಾಹಾಹಾ. ನಿಮ್ಮಿಬ್ಬರ ಜಾತಕ ತುಂಬಾ ಚೆನ್ನಾಗಿದೆ. ತುಂಬಾ ಥ್ಯಾಂಕ್ಸ್. ಆದರೆ ಆದ್ರೆ ಏನು? ಗಂಡ ಹೆಂಡತಿ ಸೇರಬಾರದು. ನಿಮ್ಮಿಬ್ಬರಿಗೂ ದಾಂಪತ್ಯ ಜೀವನದ ಯೋಗವಿಲ್ಲ. ಒಟ್ಟಿಗೆ ಸೇರಿದ್ರೆ ಇನ್ನೇನ್ ಬೇರೆ ಬೇರೆ ಸೇರಕ್ಕಾಗುತ್ತಾ? ಶಾಸ್ತ್ರ ಹೇಗೆ ಸುಳ್ಳಾಗುವುದಿಲ್ಲವೋ ಹಾಗೆ ನಾನು ಹೇಳಿದ್ದು ಯಾವತ್ತೂ ಸುಳ್ಳಾಗೋದೇ ಇಲ್ಲ. ನಾನು ಹೇಳೋವರೆಗೂ ಏನೇ ಆಗ್ಲಿ ನಿಮ್ಮಿಬ್ಬರಿಗೂ ಫಸ್ಟ್ ನೈಟ್ ಆಗಬಾರದು. ಬೇಡಲೇ ಬೇಡ, ಫಸ್ಟ್ ನೈಟ್ ಬೇಡ, ಫಸ್ಟ್ ಡೇ ಮಾಡ್ಕೋತೀವಿ, ಮಾರ್ನಿಂಗ್ ಶೋ ಮ್ಯಾಟ್ನಿ ಮಾಡ್ಕೋತೀವಿ, ಬಿಟ್ಬಿಡಿ. ನಾನು ಬೇಡ ಅನ್ನೋ ಕೆಲಸ ಮಾಡಕ್ ಹೋಗಿ ಮಣ್ಮುಕ್ಬೇಡಿ. ಅಯ್ಯೋ, ನೀವ್ ಮಾತ್ರ ಹೆಂಡತಿ ಮಕ್ಕಳ ಜೊತೆ ಚೆನ್ನಾಗಿರ್ಬೋದು, ನನ್ನ ತಂದೆ ಆಗಕ್ ಬಿಡಲ್ಲ ಅಂತಲ್ಲ ಶಾಸ್ತ್ರಿ. ಲೇ ಕಾಯಣ ಕಾಯಣ ಅಂತ 2 ವರ್ಷ ಆಗೋಯ್ತಲ್ಲೇ. ಲೇ ವಯಸ್ಸಾದ್ಮೇಲೆ ಮಕ್ಳಾದ್ರೆ ಮಕ್ಕಳಿಗೆ ಇವನೇನೋ ತಂದೆ ಅಂತ ಡೌಟ್ ಬಂದ್ಬಿಡುತ್ತೆ ಕಣೆ. ಲೇ ಶಾಸ್ತ್ರಿ, 1000 ಸುಳ್ಳೇಳಿ ಒಂದ್ ಮದುವೆ ಮಾಡುವಂತಾರೆ, ಒಂದೇ ಒಂದು ಸುಳ್ಳಿಗೆ ನನ್ನ ಫಸ್ಟ್ ನೈಟ್ ನಿಲ್ಸ್ಬಿಟ್ಟಲ್ಲೇ. ಸ್ವಲ್ಪ ಸುಮ್ಮನೆ ಇರ್ತೀರಾ? ಇವತ್ತಲ್ಲ ನಾಳೆ ಶಾಸ್ತ್ರಿಗಳು ನಮ್ಗೆ ಒಳ್ಳೆ ಮುಹೂರ್ತ ಇಟ್ಕೊಡ್ತಾರೆ. ಇಟ್ಕೊಡ್ತಾನೆ ನಮ್ಮಿಬ್ಬರ ಸ್ಥಿತಿಗೆ. ಲೇ ಶಾಸ್ತ್ರಿ, ಒಂದಲ್ಲ ಒಂದಿನ ನಿನ್ ಮೇಲೆ ಯಾವ್ದಾದ್ರು ರೇಪ್ ಕೇಸ್ ಫಿಟ್ ಮಾಡಿ ಕ್ರೈಮ್ ಸ್ಟೋರಿಯಲ್ಲಿ ಹೆಡ್ಲೈನ್ ಅಲ್ಲಿ ಬರಂಗ್ ಮಾಡ್ಲಿಲ್ಲ, ನನ್ನ ಹೆಸರು ತುಕಾರಾಮ್ ಅಲ್ಲ ಕಣ. ನೀವು ತುಕಾರಾಮ್ ಅಂದ ತಕ್ಷಣ ನನಗ್ ಜ್ಞಾಪಕ ಬಂತು. ಇವತ್ತು ನಿಮ್ಮ ನೋಡ್ಕೊಂಡು ಯಾರೋ ಭಾವಿ ಪರಂದಾಮಯ್ಯ ಅಂತ ಬಂದಿದ್ರು. ಆ ಬಾವಿ ಇಲ್ಲಿಗೆ ಬಂದ್ಬಿಡ್ತಾ? ನೀನ್ ಒಳಗೋಗು. ಸಾಕ್ ಲಘುನ್ ಮುಗ್ಸು. ಮನೆ ಒಳಗ್ ಬರಾಗಿಲ್ಲ, ಆತ ಬರ ತಪ್ಪಾಗಿಲ್ಲ. ಅಯ್ಯ, ಆತಲ್ಲ ಸಾಕ್ ಸಾಕ್. ಅಯ್ಯ, ನಮ್ ತಲೆ ನಮ್ಗಂದ್ರೆ ಇವ್ರ ಕೆಲಸ ಹಿಡಿದಾಗೋಯ್ತು. ನಾವು ಊರಿಗೆ ಬಂದ ವಿಷಯ ಎಲ್ಲ MLA ಗಳಿಗೂ ಹೇಳು. ಆದ್ರೆ ಪಾರ್ಟಿ ಮೀಟಿಂಗ್ ನಿಂದೆ ಅರೇಂಜ್ಮೆಂಟ್. ಹಂಗ ಮಾಡೋಣ. ನಿನ್ ನಂಬ್ಕೊಂಡಿದ್ದೀನ? ಚಿಂತೆ ಮಾಡು. ಸರಿ. ಏನವ್ವ ಚೆನ್ನಾಗಿದ್ಯಾ? ಏನೋ ಮಗನ, 8 ದಿನ ಆತು ನಿನ್ ಮಾರಿ ನೋಡಿ. ನಾನಪ್ಪ ಕೇಂದ್ರದಾಗ ಮಾತಾಡಿ ಜಿಲ್ಲೆಗೆ ಅಕ್ಕಿನ ಗೋಧಿನ ಬಿಡುಗಡೆ ಮಾಡಿಸಿ ಬಂದೀನಿ. ಅದನ್ನ ಒಯ್ದು ಮಂದಿ ಮಾರಿ ಮ್ಯಾಗ ಒಂದ್ಸರಿ ಒಗದ್ರೆ ಸಾಯೋ ಮಟ್ಟ ಅಧಿಕಾರದಾಗಿರ್ಬಹುದು. ಯಾಕ ಹಿಂಗಿದಿ? ಮೈಯಾಗ ಆರಾಮಿಲ್ಲ? ಅವೆಲ್ಲ ಸೂರ್ಯನ್ ಕಡೆ ಮಕ ಮಾಡ್ಕೊಂಡು ನಿಂತವಳೆ. ಯಾಕೆ ಹಿಂಗ್ ನಿಂತಿ? ಅಂತದೇನಾದ್ರು? ಬಾಳಪ್ಪನ್ನ ಪೊಲೀಸ್ ಅರೆಸ್ಟ್ ಮಾಡ್ಕೊಂಡು ಹೋಗ್ಯಾರ. ನಮ್ಮವ್ರ ಕಣ್ಣು ತಪ್ಪಿಸಿ ಪಿಲಾ ತೋಡಿ ಉಗ್ರಾಣಕ್ ಬಂದು ಹೋಗ್ಯಾರ ಅಂದ್ರ ಅದೆಂತ ಜಾತಿ ಇಲಿ ಅದು? ಅವನು ಇಲಿ ಅಲ್ಲೋ, ಹುಲಿ. ತಡೀಲಿಕ್ ಹೋದವ್ರನ್ನ ಬಡ್ದು ತೊಡೆ ತಟ್ಟಿ ಹೋಗ್ಯಾನೆ. ಆ ಸೂಳಿ ಮಗನ್ ತೊಡೆ ನಾನು ಮುರಿತೀನಿ ಅಂದ್ರ ತಡೆದು ನನ್ನ ಹೇಳಿ ಮಾಡಿ ಕೂಡ್ತಾರ. ದಾನಪ್ಪ, ಮೀಸೆ ತಿರುವ ಮಂದಿನ ಬಲಿ ಹಾಕಕ್ಕೆ ನಿನ್ನಂತ ಮಕ್ಕಳ ಸಾಕ. ಆದ್ರೆ ಕಾನೂನು ಅನ್ನೋ ಕಬ್ಬಣ ತಟ್ಲಿಕ್ಕೆ ಅಧಿಕಾರವನ್ನ ಅಪ್ಪ ಬೇಕು. ಗುರುವಂಶದ ಗುರುಪಾದಪ್ಪ ಕಾಲಿಟ್ಟ ಜಾಗನ ದಾರಿ ಅಂತ ತಿಳಿದ ಮಂದಿ ಮಧ್ಯದಾಗ ನನ್ನ ತಮ್ಮನ ಮೈಮುಟ್ಟಿ ಮೈಲಿಗೆ ಮಾಡುತ್ತಲ್ಲ ಹಡಬಿ ನನ್ನ ಮಗ ಯಾರವ? ಅಯ್ಯ, ಎಲ್ಲ ಅದು ಸಾಹೇಬ್ರು ಬಂದು ಯಾವನ್ನವರ ತಮ್ಮನ ಅರೆಸ್ಟ್ ಮಾಡಿದವ ಹಾಕಿದ ದಣಿಗೆ ಕಾಲ್ ಕಚ್ಚೋ ಧೈರ್ಯ ಬಂತ ಅವಂಗ. ಎಲ್ಲವ ಸರ್, ಅದು ಏನಾಯ್ತು ಅಂದ್ರೆ ಎಲ್ಲೋ ಅಯ್ಯ ಏನು ಅವ MP ತಮ್ಮ ಅದಾನ ಅನ್ನೋದು ಮರ್ತು ಕೂಡ ಹಾಕಿದ್ಯಾನ? ನೋಡೋ, ಮಾಡಿ ತಪ್ಪ ಕ್ಷಮೆ ಕೇಳಿ ಮೊದ್ಲನ್ನ ಬಿಟ್ಟು ಕಳಿಸು. ಒಂದು ಸಲ ಅರೆಸ್ಟ್ ಮಾಡಿ ಚಾರ್ಜ್ ಶೀಟ್ ಹಾಕಿದ್ಮೇಲೆ ಅವನ್ನ ಬಿಡೋಕ್ ಅಧಿಕಾರ ಇರೋದು ಕೋರ್ಟ್ಗೆ ಮಾತ್ರನೇ. ಯಾರನ್ನ ಕೇಳಿ ಚಾರ್ಜ್ ಶೀಟ್ ಹಾಕ್ತೇವೆ ಮಗನ? ಮರ್ಯಾದೆ ಅನ್ಯಾಯ ಮಾಡಿದ್ರೆ ಕಾನೂನ್ಗಾಗಲ್ಲ, ಅಸಹ್ಯವಾಗಿ ಮಾತಾಡಿದ್ರೆ
ಅಯ್ಯನ್ಗಾಗಲ್ಲ. ಓಹೋ, ಮೈ ಆಗಿನ ಬಿಸಿ ರಕ್ತ ಕೃಷ್ಣನ ನೀರಿಗೆ ಹರಿಲಿಕ್ಕತ್ತದಲ್ಲ, ಅದಕ್ಕೆ ಹಿಂಗ್ ಹಾರಾಡ್ತೀಯನ? ಏಯ್, ನಾನ್ ನಿನಗೆ ಸಂಬಳ ಕೊಡೋ ಸರ್ಕಾರದ ಒಂದು ಭಾಗ ಅದೀನಿ, ಮರಿಬೇಡ. ಮೈ ಮ್ಯಾಗಿನ ಖಾಕಿ ಕಳಚಿ ನನ್ನ ಕಾಲಿಗೆ ಬಿದ್ದು ಬೇಡ್ಕೋಬೇಕಾ? ಇಲ್ಲ ಅಂದ್ರ ನಕ್ಸಲೈಟ್ ಬಿಡಿ ಟ್ರಾನ್ಸ್ಫರ್ ಮಾಡಿಸಿ ನಿನ್ನ ಡೆಡ್ ಬಾಡಿ ಕೂಡ ಡಿಪಾರ್ಟ್ಮೆಂಟ್ ಸಿಗಬಾರ್ದು. ಹಂಗ ಮಾಡ್ಲಿಲ್ಲ ನಾನು ಎಂಪಿ ದೊಡ್ಡಪ್ಪ ಗುರುಪಾದನೆ ಅಲ್ಲ. ನಾನು ಕಾಕಿನ ಶೋಕಿಗೋಸ್ಕರ ಹಾಕೊಂಡಿಲ್ಲ. ನಾನು 7 ವರ್ಷ ಸರ್ವಿಸ್ ನಲ್ಲಿ 17 ಸಲ ಟ್ರಾನ್ಸ್ಫರ್ ಆಗಿದೆ, ಆದ್ರೆ ಒಂದು ಸಲಿನೂ ಸಸ್ಪೆಂಡ್ ಆಗಿಲ್ಲ. ಊರ್ಗೆ ಒಂದು ನದಿ ಆದ್ರೆ ಹರಿಯೋ ನದಿಗೆ 1000 ಊರು. ನಾನ್ ಹರಿಯೋ ನದಿ ಇದ್ದಾಗೆ. ನೀನ್ ಏನೇ ಕಡ್ದು ಕಟ್ಟೆ ಹಾಕಿದ್ರು ನಾನೇನು ಮಾಡ್ಕೊಳಕ್ಕಾಗಲ್ಲ. ಬಾಕಿ ತೊಟ್ಟು ಪವರ್ ಇದೆ ತಿಗಾಡ್ಬಿಡಲೇ, ತೊಟ್ಟು ಪೂಜೆ ಮಾಡ್ಬಿಡ್ತೇನ. ನನ್ನ ಹತ್ರನೂ ಗನ್ ಇದೆ. ನಿನಗ್ ಗನ್ ಕೊಟ್ಟಿರೋದು ಕಳ್ರು ಕಾಕರು ಮೈ ಮೇಲ್ ಬಿದ್ದಾಗ ಆತ್ಮರಕ್ಷಣೆಗೆ ಅಂತ, ಆದ್ರೆ ನನಗ್ ಗನ್ ಕೊಟ್ಟಿರೋದು ಕಳ್ರು ಕಾಕರ್ನ ಸುಟ್ಟಾಕೋಕೆ. ನಾನು ಕಾನ್ವೆಂಟ್ ಅಲ್ಲೋದ್ ಇನ್ಸ್ಪೆಕ್ಟರ್ ಆದವನಲ್ಲ, ಕಾರ್ಪೊರೇಷನ್ ಸ್ಕೂಲ್ ಅಲ್ಲೋದ್ ಇನ್ಸ್ಪೆಕ್ಟರ್ ಆದವನು. ಒಳ್ಳೆ ಮಾತಿಂದ ಹೊರಗಡೆ ಹೋದ್ರೆ ಸರಿ, ಇಲ್ಲ ಅಂದ್ರೆ ನನ್ ಮೇಲ್ ಕೈ ಮಾಡೋಕ್ ಬಂದೆ ಅಂತ ಬಟ್ಟೆ ಬಿಚ್ಚಿ ಒಳಗಡೆ ಹಾಕ್ಬಿಡ್ತೀನಿ. ಯಾವಾಗ ಎಲ್ಲಿ ಹ್ಯಾಗ್ ನೋಡ್ಕೋಬೇಕು ಹಾಗೆ ನೋಡ್ಕೋತೀನಿ. ನನ್ನ ನೋಡ್ಕೊಳ್ಳೋದಾಗಿರ್ಲಿ, ಮೊದ್ಲು ನಿನ್ ತಮ್ಮನ್ನ ಹೇಗ್ ಕಾಪಾಡ್ಕೋಬೇಕು ಅಂತ ನೋಡ್ಕೊ. ನಾವ್ ಗೆಟ್ ಲಾಸ್ಟ್.